ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಏನಪ್ಪಾ ಅಂದ್ರೆ ನೀವೇನಾದ್ರೂ ಬ್ಯಾಂಕ್ ಒಳಗೆ ಕೆಲಸ ಮಾಡಕ್ಕೆ ಏನಾದ್ರು ಆಸೆ ಇದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಯಾಕಪ್ಪ ಅಂದ್ರೆ ರಿಸರ್ವ್ ಬ್ಯಾಂಕ್ ಕಡೆಯಿಂದ ಹೊಸದ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಯಾರು ಅಪ್ಲೈ ಮಾಡಕಂತಂದ್ರೆ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ನೋಟಿಫಿಕೇಶನ್ ರಿಲೀಸ್ ಆಗಿರೋದು ಯಾವ್ದಪ್ಪ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಡೆಯಿಂದ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಇದು ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಆಗಿರುತ್ತೆ. ಪೋಸ್ಟ್ಗಳು ವೇಕೆನ್ಸಿ ಎಷ್ಟು ಖಾಲಿ ಇದಾವಪ್ಪ ಅಂದ್ರೆ 572 ವೇಕೆನ್ಸಿಗಳು ಇಲ್ಲಿ ಖಾಲಿ ಇದೆ ಅಂತ ಅವರು ತಿಳಿಸಿಕೊಟ್ಟಿದ್ದಾರೆ. ಓಕೆನಾ, ಯಾವ ವೇಕೆನ್ಸಿ ಖಾಲಿ ಇದಾರಪ್ಪ ಅಂದ್ರೆ ಆಫೀಸ್ ಆಫ್ ಅಟೆಂಡೆಂಟ್ಗೆ ಇಲ್ಲಿ ವೇಕೆನ್ಸಿಗಳು ಖಾಲಿ ಇದೆ ಅಂತಂದು ಅವರು ಕರೆಕ್ಟ್ ಆಗಿ ಹೇಳಿಕೊಟ್ಟಿದ್ದಾರೆ. ಓಕೆನಾ, ಅಪ್ಲಿಕೇಶನ್ ಎಲ್ಲಿ ಹಾಕ್ಬೇಕಪ್ಪ ನೋಡೋದಾದ್ರೆ ಬ್ಯಾಂಕ್ ಆಫ್ ವೆಬ್ಸೈಟ್, ಇದು ಅಫಿಷಿಯಲ್ ಆಗಿ ವೆಬ್ಸೈಟ್ ಆಗಿರುತ್ತೆ. ಓಕೆನಾ, ಈ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಇಲ್ಲ ನನ್ನ ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ. ಹೋಗಿ ಒನ್ ಟೈಮ್ ನೀವು ಅಪ್ಲೈ ಮಾಡಿ, ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿ ಒಂದು ಓದ್ಕೊಳ್ಳಿ. ಓಕೆನಾ, ಅಪ್ಲೈ ಮಾಡೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಎಲ್ಲಿ ಅಪ್ಲೈ ಮಾಡಕ್ಕೆ ಆಫ್ಲೈನ್ ಆನ್ಲೈನ್ ಅನ್ನೋದಾದ್ರೆ ಅಪ್ಲಿಕೇಶನ್ ಮುಂದೆ ಬಂದ್ಬಿಟ್ಟು ಆನ್ಲೈನ್ ನೀವು ಅಪ್ಲಿಕೇಶನ್ ಆಗ್ಬೇಕಾಗುತ್ತೆ. ಓಕೆನಾ, ಇದು ಆರ್.ಬಿ.ಐ ಅವ್ರದ್ದು ಕೊಟ್ಟಿರೋ ಅಫಿಷಿಯಲ್ ನೋಟಿಫಿಕೇಶನ್ ಆಗಿರುತ್ತೆ. ಟೋಟಲ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ವೆಬ್ಸೈಟ್ ಓಪನ್ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಜನವರಿ 15ನೇ ತಾರೀಕಿಂದ ಫೆಬ್ರವರಿ 4ನೇ ತಾರೀಕುವರೆಗೆ ನಿಮ್ದು ಅಪ್ಲಿಕೇಶನ್ ಡೇಟ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ಮತ್ತೆ ಮುಕ್ತಾಯಗೊಳ್ಳುತ್ತೆ. ಅದನ್ನ ಪೇಮೆಂಟ್ ಬಂದ್ಬಿಟ್ಟು ಏನಪ್ಪಾ ಆನ್ಲೈನ್ ಪೇಮೆಂಟ್ ಮಾಡೋಕ್ಕಾಗುತ್ತೆ. ಜನವರಿ 5ನೇ ಮತ್ತು ಫೆಬ್ರವರಿ 4ರೊಳಗೆ ನೀವು ಅಮೌಂಟ್ ಕೂಡ ಪೇ ಮಾಡಕ್ ಆಗುತ್ತೆ. ಯಾಕಂದ್ರೆ ಯಾವ್ದು ನಿಮಗೆ ಡೇಟ್ ಎಕ್ಸ್ಟೆಂಡ್ ಮಾಡಿಲ್ಲ ಅಮೌಂಟ್ ಪೇ ಮಾಡಕ್ಕೆ. ಆಮೇಲೆ ಟೆಂಟೇಟಿವ್ ಟೈಪ್ ಟೇಬಲ್ ಆನ್ಲೈನ್ ಟೆಸ್ಟ್ ಯಾವಾಗ ಎಕ್ಸಾಮ್ ಯಾವಾಗ ಇರುತ್ತಪ್ಪ ನೋಡಿದ್ರೆ ಫೆಬ್ರವರಿ 28 ಮಾರ್ಚ್ 1ನೇ ತಾರೀಕು ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಂದು ಇಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ಓಕೆನಾ, ನೀವು ಯಾವುದೇ ತರ ಇಲ್ಲಿ ಡಿಲೇ ಮಾಡೋದಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು ಯಾವಾಗಪ್ಪ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ನೋಡೋದಾದ್ರೆ ಬೆಂಗಳೂರು ಅಂತ ಬೆಂಗಳೂರು ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ SC ಅವರಿಗೆ 3 ಪೋಸ್ಟ್, SC ಅವರಿಗೆ ಯಾವುದೇ ತರ ಪೋಸ್ಟ್ ಇಲ್ಲ. ಅದಾದ್ಮೇಲೆ OBC ಅವರಿಗೆ 5 ಪೋಸ್ಟ್, EW ಅವರಿಗೆ 1 ಪೋಸ್ಟ್, ಜನರಲ್ ಕ್ಯಾಟಗರಿ 7 ಪೋಸ್ಟ್, ಟೋಟಲ್ 14 ಪೋಸ್ಟ್ಗಳಲ್ಲಿ ಖಾಲಿ ಇದೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಓಕೆನಾ, ನೀವೇನಾದ್ರೂ ಕರ್ನಾಟಕ ಮಾತ್ರ ಹಾಕ್ಬೇಕಂತ ಏನಿಲ್ಲ, ನೀವು ಯಾವುದೇ ಸ್ಟೇಟ್ ಒಳಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಅಂತ ಅಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ಟೋಟಲ್ ಆಗಿ 572 ಪೋಸ್ಟ್ಗಳು ಇಲ್ಲಿ ಖಾಲಿ ಇದಾವೆ. ಅದಾದ್ಮೇಲೆ ನೆಕ್ಸ್ಟ್ ಏನ್ ನೋಡೋಣಪ್ಪ ಅಂತ ಬರೋದಾದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ SC ST ಕ್ಯಾಂಡಿಡೇಟ್ಗೆ ಸಪರೇಟ್ ಆಗಿ ರಿಸರ್ವೇಶನ್ ಇರುತ್ತೆ, ಮತ್ತೆ PW ಕ್ಯಾಂಡಿಡೇಟ್ಗೆ ಸಪರೇಟ್ ಆಗಿ ರಿಸರ್ವೇಶನ್ ಇರುತ್ತೆ. ಓಕೆನಾ, ಅದಾದ್ಮೇಲೆ ನೆಕ್ಸ್ಟ್ ಏನ್ ನೋಡೋಣಪ್ಪ ಅಂದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಸಿಲೆಬಸ್ ಮತ್ತೆ ಅಪ್ಲಿಕೇಶನ್ ಫೀಸ್ ನೋಡ್ತಾ ಹೋಗೋಣ. ಈಗ ಬಂದ್ಬಿಟ್ಟು ಏನ್ ನೋಡೋದಪ್ಪ ಅಂದ್ರೆ ಎಕ್ಸರ್ವಿಸ್ ಮ್ಯಾನ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನೀವೇನಪ್ಪ ಅಂದ್ರೆ ಇಂಡಿಯನ್ ಸಿಟಿಜನ್ ಆಗಿರ್ಬೋದು, ಯಾವುದೇ ಬೇರೆ ಕಂಟ್ರಿ ಒಳಗಿದ್ರೆ ಅಪ್ಲೈ ಮಾಡೋಕ್ಕಾಗಲ್ಲ. ಓಲ್ ಇಂಡಿಯನ್ ಸಿಟಿಜನ್ ಆದ್ರೆ ಇಲ್ಲಿ ಅಪ್ಲೈ ಮಾಡೋಕ್ಕಾಗುತ್ತೆ. ಅದನ್ನ ಏಜ್ ರಿಲ್ಯಾಕ್ಸೇಷನ್ ಎಷ್ಟು ಕೊಟ್ಟಿದ್ದಾರಪ್ಪ ಅಂದ್ರೆ ಶೆಡ್ಯೂಲ್ ಕ್ಯಾಸ್ಟ್ SC ST ಕ್ಯಾಟಗರಿ ಏನಪ್ಪಾ ಅಂದ್ರೆ ನಿಮಗೆ 5 ವರ್ಷ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಅಪ್ ಟು 30 ವರ್ಷ ಇದ್ದರೂ ನೀವು ಅಪ್ಲೈ ಮಾಡಬಹುದು. ಬ್ಯಾಕ್ವರ್ಡ್ ಕ್ಲಾಸ್ OBC ಅವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಆಮೇಲೆ ಅಪ್ ಟು 28 ವರ್ಷಗಳ ಕಾಲ ನೀವು ಇದ್ರೆ ನಾವು ಅಪ್ಲೈ ಮಾಡಬಹುದು. ಬೆಂಚ್ ಮಾರ್ಕ್ ಅಂದ್ರೆ BW ವಿದ್ಯಾರ್ಥಿಗಳಿಗೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟುಬಿಟ್ಟು ಮತ್ತೆ ಜನರಲ್ ಕ್ಯಾಟಗರಿಗೆ 13 ವರ್ಷ ಕೊಟ್ಟಿದ್ದಾರೆ. ಟೋಟಲ್ ಆಗಿ 15 ವರ್ಷ ಏಜ್ ರಿಲ್ಯಾಕ್ಸೇಷನ್ ನಿಮಗೆ SC ST ಕ್ಯಾಂಡಿಡೇಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ಎಕ್ಸ್ ಮ್ಯಾನ್ಗೆ ಏನಪ್ಪಾ ಅಂದ್ರೆ ಮಿನಿಮಮ್ ನಿಮಗೆ 50 ವರ್ಷವರೆಗೆ ಇದ್ರೆ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು ಅಂತ ಇಲ್ಲಿ ನೋಟಿಫಿಕೇಶನ್ ತಿಳಿಸಿದ್ದಾರೆ. ವಿಂಡೋ ಅಂತ ಡೈವರ್ಸ್ ಆದ ವುಮೆನ್ ಅವರಿಗೆ, ಹೆಣ್ಣು ಮಕ್ಕಳು ಅನ್ಮ್ಯಾರಿಡ್, ನಾಟ್ ಮ್ಯಾರಿಡ್, ರೀಮ್ಯಾರಿಡ್ ಮದುವೆಯವರ ಹೆಣ್ಮಕ್ಳಿಗೆ 35 ವರ್ಷ ನಿಮಗೆ ಏನಪ್ಪಾ ಅಂದ್ರೆ ಏಜ್ ರಿಲ್ಯಾಕ್ಸೇಷನ್ ಗೆ ಕೊಟ್ಟಿದ್ದಾರೆ. ಓಕೆನಾ, ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸಪರೇಟ್ ಆಗಿ ನೀವು ರಿಸರ್ವ್ ಬ್ಯಾಂಕ್ ಕೆಲಸ ಮಾಡ್ತಿದ್ರೆ ಅವ್ರಿಗೆ ಮಿನಿಮಮ್ 3 ವರ್ಷಕ್ಕೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಕೆಲವೊಬ್ರು ರಿಸರ್ವ್ ಬ್ಯಾಂಕ್ ಒಳಗೆ ಕೆಲಸ ಮಾಡ್ತಾರೆ, ಬ್ಯಾಂಕ್ ಒಳಗೆ ಕೆಲಸ ಮಾಡ್ತಾರಲ್ಲ ಅವರಿಗೆ 3 ವರ್ಷಗಳ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಬರೋದೇನಪ್ಪ ಅಂದ್ರೆ ಸ್ಕೀಮ್ ಆಫ್ ಸೆಲೆಕ್ಷನ್. ಯಾವ ತರ ನಿಮಗೆ ಈ ಎಕ್ಸಾಮ್ ಅಲ್ಲಿ ಸೆಲೆಕ್ಷನ್ ಮಾಡ್ತಾರೆ ಅಂತ ನೋಡೋದಾದ್ರೆ ಫಸ್ಟ್ ರೀಸನಿಂಗ್ ಸಬ್ಜೆಕ್ಟ್ ಇರುತ್ತೆ, ಆಮೇಲೆ ಜನರಲ್ ಇಂಗ್ಲಿಷ್ ಇರುತ್ತೆ, ಆಮೇಲೆ ಜನರಲ್ ಅವೇರ್ನೆಸ್ ಇರುತ್ತೆ, ಆಮೇಲೆ ನ್ಯೂಮರಿಕಲ್ ಎಬಿಲಿಟಿ ಇರುತ್ತೆ. ಟೋಟಲ್ ಆಗಿ 4 ಸಬ್ಜೆಕ್ಟ್ಗಳು ಇರ್ತಾವೆ. ಓಕೆನಾ, 4 ಸಬ್ಜೆಕ್ಟ್ಗಳು ಯಾವ ತರಪ್ಪ ನೀವು SSC ಲೆವೆಲ್ ಬರ್ತಿಲ್ಲ ಅದೇ ಸಬ್ಜೆಕ್ಟ್ ಇರ್ತವೆ, ಯಾವುದೇ ತರ ಚೇಂಜಸ್ ಇರೋದಿಲ್ಲ. ಟೋಟಲ್ ಆಗಿ ನಿಮಗೆ 120 ಕ್ವಶನ್ ಇರ್ತವೆ. ಪ್ರತಿ ಸಬ್ಜೆಕ್ಟ್ಗೆ 33 ಕ್ವಶನ್ ಬಂದ್ಬಿಟ್ಟು ಟೋಟಲ್ ಆಗಿ 120 ಕ್ವಶನ್ ಇರ್ತವೆ. 120 ಕ್ವಶನ್ ಏನಪ್ಪಾ ಅಂದ್ರೆ ಪ್ರತಿ ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಉಂಟು 120 ಕ್ವಶನ್ ಇರ್ತವೆ. ಟೋಟಲ್ ಎಷ್ಟು ನಿಮಿಷ ಒಳಗೆ ಇರ್ತಪ್ಪ ಅಂದ್ರೆ 90 ನಿಮಿಷ ಅಂದ್ರೆ 1.5 ತಾಸೊಳಗೆ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಓಕೆನಾ, ಓನ್ಲಿ ಟೈರ್ 1 ಎಕ್ಸಾಮ್ ಅಷ್ಟೇ ಇರುತ್ತೆ, ಯಾವ ತರ ಟೈರ್ 2 ಎಕ್ಸಾಮ್ ಇರೋದಿಲ್ಲ. ಓಕೆನಾ, ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ನೋಡೋದಾದ್ರೆ ಎಕ್ಸಾಮ್ ಸೆಂಟರ್ ಯಾವ್ದು ಎಲ್ಲಿ ಇರುತ್ತಪ್ಪ ಅಂದ್ರೆ ದ ಎಕ್ಸಾಮಿನೇಷನ್ ವಿಲ್ ಬಿ ಕಂಡಕ್ಟೆಡ್ ಇನ್ ದ ವೆನ್ಯೂ ಅಕ್ರಾಸ್ ದ ಮೆನಿ ಸೆಂಟರ್ ಆಫ್ ಇಂಡಿಯಾ. ದ ಟೆಂಟೇಟಿವ್ ಎಕ್ಸಾಮಿನೇಷನ್ ಏನಪ್ಪಾ ಅಂದ್ರೆ ನಿಮ್ದು ಸೆಂಟರ್ ಒಳಗೆ ಯಾವ ಈಗ ಅಪ್ಲಿಕೇಶನ್ ಆಗುವ ನಿಮಗೆ ಎಕ್ಸಾಮ್ ಸೆಂಟರ್ ಕೊಡ್ತಾರಲ್ಲ, ಆ ಎಕ್ಸಾಮ್ ಸೆಂಟರ್ ಒಳಗೆ ನೀವು ಯಾವ ಫಸ್ಟ್ ಸೆಲೆಕ್ಟ್ ಮಾಡ್ತೀರಾ ಆಲ್ಮೋಸ್ಟ್ ಅದೇ ಕೊಡ್ತಾರೆ. ಓಕೆ, ನೀವು ಕರ್ನಾಟಕದ ವಿದ್ಯಾರ್ಥಿಗಳಾಗಿದ್ರೆ ನಿಮಗೆ ಬೆಂಗಳೂರು ಆಲ್ಮೋಸ್ಟ್ ನಿಮಗೆ ಎಕ್ಸಾಮ್ ಸೆಂಟರ್ ಇಲ್ಲಿ ನೀಡ್ತಾರೆ. ಓಕೆನಾ, ನೆಕ್ಸ್ಟ್ ಬಂದು ಸ್ಯಾಲರಿ ಎಷ್ಟು ಕೊಡ್ತಾರಪ್ಪ ಅಂದ್ರೆ ಪೇ ಸ್ಯಾಲರಿ ಎಷ್ಟು ಕೊಡ್ತಾರಪ್ಪ ಅಂದ್ರೆ ನಿಮಗೆ 24,000 ನಿಮಗೆ 24,250 ರೂಪಾಯಿ ನಿಮಗೆ ಎಷ್ಟು ಬೇಸಿಕ್ ಸ್ಯಾಲರಿ ಕೊಡ್ತಾ ಇರುತ್ತೆ. ಆಮೇಲೆ DL HR ಮತ್ತೆ ಟ್ರಾನ್ಸ್ಪೋರ್ಟ್ ಅಲವೆನ್ಸ್ ಮತ್ತೆ ಮೆಡಿಕಲ್ ಚಾರ್ಜ್ ಸೇರಿ ಆರಾಮಂದ್ರೆ 35,000 ನಮಗೆ ಸಂಬಳ ಬರೋ ಜಾಸ್ತಿ ಹೆಚ್ಚಿರ್ತದೆ ಅವ್ರು ಕೊಟ್ಟಿದ್ದಾರೆ. ಅಪೆಂಡೆಂಟ್ಸ್ ಇಲ್ಲಿ ಅಪ್ರಾಕ್ಸಿಮೇಟ್ಲಿ 44 ಜಸ್ಟ್ 35 ಅಂದ್ರೆ ಅಪ್ರಾಕ್ಸಿಮೇಟ್ಲಿ 46,000 ನಮಗೆ 1 ಮಂತ್ ಸ್ಯಾಲರಿ ಇಲ್ಲಿ ಬರ್ತಂತ ಇಲ್ಲಿ ಇರಬೇಕನ್ನ. ಅದ್ರ ಜೊತೆಗೆ ಹೌಸ್ ಅಂಡ್ ಅಲವೆನ್ಸ್ 50% ವಿಲ್ ಬಿ ದ
ಪೇಡ್ ದಮ್ ಏನಪ್ಪ 46,000 ಸಂಬಳ ಕೊಟ್ಟು ಜೊತೆಗೆ 15% ನಿಮ್ಗೆ ಏನಪ್ಪಾ ಅಂದ್ರೆ ಹೌಸ್ ರೆಂಟ್ ಕೂಡ ಕೊಡ್ತಾರೆ. ಓಕೆನಾ. ದೇರ್ ವಿಲ್ ಬಿ ಸ್ಟೇ ಆಫ್ ಬ್ಯಾಂಕ್ ಅಕಾಮಿಡೇಷನ್. ನಿಮಗೆ ಸ್ಟೇಯಿಂಗ್ ಯಾವುದೇ ತರ ನಿಮಗೆ ಬ್ಯಾಂಕ್ ಅಕಾಮಿಡೇಷನ್ ಸ್ಟೇ ಕೊಡಲ್ಲ. ಸಪರೇಟ್ ಆಗಿ 18% ಜಾಸ್ತಿ ನಿಮ್ಗೆ ಏನಪ್ಪಾ ಅಂದ್ರೆ ಹೌಸ್ ಮನೆಗೆ ಇದೇನಪ್ಪ ಮನೆ ರೆಂಟ್ ಕೂಡ ನಿಮಗೆ ಅಮೌಂಟ್ ಅಲ್ಲಿ ಪೇ ಮಾಡ್ತಾರೆ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸಾಮಿನೇಷನ್ ಫೀಸ್. ಎಷ್ಟು ಫೀಸ್ ಅಪ್ಪ ಇಲ್ಲಿ ತಗೊಂತಾರೆ ಅಂತ ನೋಡೋದಾದ್ರೆ SC/ST ಕ್ಯಾಂಡಿಡೇಟ್ ಅವ್ರಿಗೆ ಏನಪ್ಪಾ ಅಂದ್ರೆ ಯಾವುದೇ ತರ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಏನಪ್ಪಾ ನೀವು ಜಸ್ಟ್ ಏನಪ್ಪಾ ಅಂದ್ರೆ ಇಂಟಿಮೇಷನ್ ಚಾರ್ಜ್ ಯಾವುದೇ ತರ ಇರುತ್ತೆ. ಇಂಟಿಮೇಷನ್ ಚಾರ್ಜ್ ಅಷ್ಟೇ ಇರುತ್ತೆ. ಏನಪ್ಪ 50 ರೂಪಾಯಿ ಇಂಟಿಮೇಷನ್ ಚಾರ್ಜ್ ಪೇ ಮಾಡಿ ಪ್ಲಸ್ GST 15% GST ಇರುತ್ತೆ. ಅದನ್ನ ಪೇ ಮಾಡಬೇಕು. ಅದ್ರ ಜನರಲ್ ಕ್ಯಾಟಗರಿ OBC EWC ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಫೀಸ್ ಇನ್ಕ್ಲೂಡ್ ಆಗಿರುತ್ತೆ. ಅಪ್ಲಿಕೇಶನ್ ಇನ್ಕ್ಲೂಡ್ ಆಗಿ ಮತ್ತೆ ಇಂಟಿಮೇಷನ್ ಚಾರ್ಜ್ ನಮಗೆ ಇರುತ್ತೆ. ಓಕೆನಾ. ಅದ್ರ ಜೊತೆ ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು 450 ಮತ್ತು 18% GST ಪೇ ಮಾಡಕ ಇರುತ್ತೆ. ಆಮೇಲೆ ಸ್ಟಾಪ್ ಅಂದ್ರೆ ಬ್ಯಾಂಕ್ ಒಳಗೆ ಅದೇ ಬ್ಯಾಂಕ್ ಕೆಲಸ ಮಾಡ್ತಿರ್ತಾರೆ. ಅವ್ರು ಯಾವ ತರ ಚಾರ್ಜಸ್ ಇರಲ್ಲ, ಇಂಟಿಮೇಷನ್ ಚಾರ್ಜ್ ಕೂಡ ಯಾವ್ದು ಇರಲ್ಲ. ಇಲ್ಲಿ ಅವ್ರು ಫ್ರೀ ಆಗಿ ಇಲ್ಲಿ ಆರಾಮಾಗಿ ಅಪ್ಲಿಕೇಶನ್ ಆಗ್ಬೋದು. ಜಸ್ಟ್ 450 ರೂಪಾಯಿ ನಿಮಗೆ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇದಿಷ್ಟು ಅಪ್ಲಿಕೇಶನ್ ಫೀಸ್ ಆಯ್ತು. ಓಕೆ. ನೆಕ್ಸ್ಟ್ ಬಂದು ಅಪ್ಲಿಕೇಶನ್ ಪ್ರೋಸೆಸ್ ಯಾವ ತರ ಇರಪ್ಪ ಅಂತಂದ್ರೆ ಕ್ಯಾಂಡಿಡೇಟ್ ವಿಲ್ ಸ್ಯಾಟಿಸ್ಫೈ ಇನ್ ದ ಕನೆಕ್ಟಿವ್ ಎಲಿಜಿಬಿಲಿಟಿ January 1, 2022 ಫಸ್ಟ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಓಕೆನಾ. ಇದು ಇರುತ್ತೆ. ನೀವು PDF ನ ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಜಾಯ್ನ್ ಆಗಿ ಒನ್ ಟೈಮ್ ಚೆಕ್ಔಟ್ ಮಾಡ್ಕೊಳ್ಳಿ. ಓಕೆನಾ. ಇದಿಷ್ಟು ಈ ನೋಟಿಫಿಕೇಶನ್ ಕಂಪ್ಲೀಟ್ ಆಗಿ ವಿಡಿಯೋ ನೋಡೋದಾಯ್ತು. ಅಂದ್ರೆ ಯಾವಾಗ ಅಪ್ಲಿಕೇಶನ್ ಆಗೋದು ಹೇಳಿದೆ, ಫೀಸ್ ಎಷ್ಟು ಹೇಳಿದೆ, ಎಷ್ಟು ವೇಕೆನ್ಸಿಗಳು ಇಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಟ್ಟಿದ್ದೇನೆ. ಓಕೆನಾ. ಮತ್ತೆ ನಿಮ್ಗೆ ಏನು ಡೌಟ್ ಇದೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಇಲ್ಲಾಂದ್ರೆ ನಿಮ್ಗೆ ಏನು ಡೌಟ್ ಇದೆ ಟೆಲಿಗ್ರಾಮ್ ಚಾನಲ್ ಮತ್ತು ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗಿ ಅಲ್ಲಿ ನಾನು ಯಾವುದೇ ತರ ಡೈಲಿ ನನಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಯಾವುದೇ ಜಾಬ್ ನೋಟಿಫಿಕೇಶನ್ ಇದೆ ಅಪ್ಡೇಟ್ ಕೊಡ್ತೀನಿ. ಅಂದ್ರೆ ಇನ್ಸ್ಟಾಗ್ರಾಮ್ ಜಾಯ್ನ್ ಆಗಿ ಅಲ್ಲಿ ಯಾವುದೇ ತರ ನಿಮಗೆ ಜಾಬ್ ಇದೆ ಅಲ್ಲಿ ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಇದಿಷ್ಟು ರಿಸರ್ವ್ ಬ್ಯಾಂಕ್ ಅನ್ನೋದು ಯಾವ ತರ ಯಾವುದೇ ನೋಟಿಫಿಕೇಶನ್ ಏನಿತ್ತು ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡ್ತಾ ಹೋಗಿದಾಯ್ತು. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಇದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾರು ಗೌರ್ಮೆಂಟ್ ಜಾಬ್ ನೋಡ್ತಾ ಇದ್ರೆ ಈಗ ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಅಪ್ಲೈ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.